ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೇಗೆ ಸ್ಟಡಿ ಮಾಡ್ತಾ ಇದ್ದೀರಾ? ನಾನಿವತ್ತು ಬೇಗನೆ ಇದ್ದು ಸ್ವಲ್ಪ ಅಭ್ಯಾಸನ ಶುರು ಮಾಡ್ಕೊಂಡೆ. ಹಾಗೆ ನಿಮಗೂ ಕೂಡ ವಿಡಿಯೋ ಶೇರ್ ಮಾಡಬೇಕಂತ ವಿಡಿಯೋನು ಕೂಡ ಮಾಡ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ದೀರಾ, ನಿಮ್ಮದು ವಿಡಿಯೋ ನೋಡಿದಷ್ಟು ನಾವು ಇನ್ಸ್ಪಿರೇಷನ್ ಆಗ್ತೀವಿ, ಮೋಟಿವೇಟ್ ಆಗ್ತೀವಿ. ನಿಮ್ಮ ವಿಡಿಯೋ ನೋಡಲಿಲ್ಲ ಅಂದರೆ ಡಿಮೋಟಿವೇಟ್ ಆಗ್ತೀವಿ. ಹಂಗಾಗಿ ನಿಮ್ಮದು ವಿಡಿಯೋ ನೋಡಿದ ಮೇಲೆ ಸ್ವಲ್ಪ ಧೈರ್ಯ ಬರುತ್ತೆ ಓದೋಕ್ಕೆ ಅಂತ. ಹಂಗಾಗಿ ನಾನು ಕೂಡ ಆ ವಿಡಿಯೋನ ಮಾಡ್ಕೊಂಡೆ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ. ಫ್ರೆಂಡ್ಸ್, ಏನು ಗೊತ್ತಾ, ಹೇಳಿದ್ನಲ್ಲ ನಾನು ಮುಂಚೆನೇ ನೋಟಿಫಿಕೇಷನ್ ಎಲ್ಲ ರೆಡಿ ಇದೆ ಮತ್ತು ಪ್ರೋಸೆಸ್ ಏನು ಲೇಟ್ ಆಗೋಲ್ಲ. ಸೊ ಆಫ್ಟರ್ ಎಲೆಕ್ಷನ್ನು ಈಗ ಸೆನ್ಸಸ್ ಎಲ್ಲ ಇರೋದ್ರಿಂದ ಇವೆಲ್ಲ ಮುಗಿದ ತಕ್ಷಣ ಬೇರೆ ಏನು ಕೆಲಸ ಇರೋಲ್ಲ ಸರ್ಕಾರದಾಗೆ. ನೋಟಿಫಿಕೇಷನ್ ಮಾಡೋದು, ಎಕ್ಸಾಮ್ ಕಾಲ್ ಮಾಡೋದು ಅಷ್ಟೇ ಇರುತ್ತೆ. ಹಂಗಾಗಿ ನಾವು ಕೂಡ ಚೆನ್ನಾಗಿ ತಯಾರಾಗಬೇಕಾಗಿರುತ್ತೆ. ಸೊ ಇವಾಗಂತೂ ಮಕ್ಕಳಿಗೆಲ್ಲ ರಜಾ ಇರೋದ್ರಿಂದ ನಾವು ಮತ್ತೆ ಏನಾದರೂ ಹೊರಗಡೆ ಇದ್ವಿ ಅಂದರೆ ಈ ಊರಿಗೆ ಹೋಗೋದು ಅನಿವಾರ್ಯವಾಗಿ ಬಂದೇ ಬಿಡುತ್ತೆ. ಏಕೆಂದರೆ ಎಲ್ಲರೂ ಫ್ಯಾಮಿಲಿ ಇರೋದ್ರಿಂದ ಮಕ್ಕಳನ್ನ ಕರ್ಕೊಂಡು ಮತ್ತೆ ಸಮ್ಮರ್ ಹಾಲಿಡೇಸ್ಗೆ ಊರಿಗೆ ಹೋಗಿ ಸ್ವಲ್ಪ ಅಲ್ಲೂ ಕೂಡ ಎಲ್ಲರ ಜೊತೆ ಟೈಮ್ ಕಳ್ಕೊಂಡು ಬರಬೇಕಾಗುತ್ತೆ. ಸೊ ಆದಷ್ಟು ನಾವು ಬೇಗ ಅಲ್ಲಿ ಊರಿಗೆ ಹೋದ್ರೂ ಕೂಡ ಅಲ್ಲೆಲ್ಲ ಬೇಗ ಮುಗಿಸ್ಕೊಂಡು ಮತ್ತೆ ನಾವು ಬಂದು ನಮ್ಮ ರೊಟೀನ್ನ ಸ್ಟಾರ್ಟ್ ಮಾಡ್ಕೊಳ್ಳೋದು ಅನಿವಾರ್ಯ ಮತ್ತು ಅವಶ್ಯನೂ ಕೂಡ ಇದೆ. ಯಾಕಂದರೆ ಇಷ್ಟು ದಿನ ಎಲ್ಲ ಎಫರ್ಟ್ ಹಾಕಿ ಓದಿದ್ವಿ, ಮತ್ತು ಎಕ್ಸಾಮ್ ಹತ್ರ ಬಂದಾಗ ನೋಟಿಫಿಕೇಷನ್ ಆಗುತ್ತೆ ಅಂತ ಗೊತ್ತಿದ್ದರೂ ಕೂಡ ನಾವು ಮತ್ತೆ ನೆಗ್ಲೆಕ್ಟ್ ಮಾಡಿದ್ವಿ ಅಂದರೆ ಮತ್ತೆ ಎಕ್ಸಾಮ್ನ ನಾವು ಪಾಸ್ ಮಾಡೋಕ್ಕೆ ಸಾಧ್ಯನೇ ಆಗೋಲ್ಲ. ಸೊ ಹಂಗಾಗಿ ನಾವು ಯಾವತ್ತೂ ಕೂಡ ಡಿಸ್ಕಂಟಿನ್ಯೂ ಮಾಡ್ದಂಗೆ ಚೆನ್ನಾಗಿ ಸ್ಟಡಿನ ಮಾಡ್ಕೋಬೇಕಾಗುತ್ತೆ. ಸೊ ಈ ಟೈಮಲ್ಲಿ ಏನು ಮಾಡಬೇಕಪ್ಪ ಅಂದರೆ, ನಾವು ಆಲ್ರೆಡಿ ಸಿಲೆಬಸ್ ಎಲ್ಲ ಕವರ್ ಮಾಡಿದ್ದೀವಿ ಅಲ್ವಾ. ಟಿ ಓದಿದ್ವಿ ಮತ್ತು CETಗೋಸ್ಕರ ಪ್ರಿಪ್ರೇಷನ್ ಮಾಡ್ತಾಯಿದ್ವಿ. ಒಂದು 2-3 ಸಲ ಸಿಲೆಬಸ್ ಅಂತೂ ಕವರ್ ಮಾಡಿದ್ವಿ. ಈ ಟೈಮಲ್ಲಿ ಏನು ಮಾಡ್ಕೋಬೇಕಪ್ಪ ಅಂದರೆ, ಒಂದು 2-3 ಕ್ವಶನ್ ಪೇಪರ್ಗಳನ್ನ ಇಟ್ಕೊಂಡು ನಾವು ರೈಟಿಂಗ್ ಪ್ರಾಕ್ಟೀಸ್ ಮಾಡೋದು, ಅಥವಾ ಅದರಲ್ಲಿರುವಂಥ ಮಲ್ಟಿಪಲ್ ಚಾಯ್ಸ್ನ ಪ್ರಾಕ್ಟೀಸ್ ಮಾಡೋದು. ಈ ಥರ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಮಗೆ ನಾವೇ ಚೆನ್ನಾಗಿ ಅಭ್ಯಾಸನ ರೂಢಿಸ್ಕೊಂಡಂಗೆ ಆಗುತ್ತೆ. ಅದ್ರ ಜೊತೆಗೆ ಮಾಡಿರೋವಂಥ ಅಭ್ಯಾಸನೂ ಕೂಡ ಚೆನ್ನಾಗಿ ನೆನಪಿಗೆ ಬರುತ್ತೆ. ಅದನ್ನು ಕೂಡ ನಾವು ಮತ್ತೆ ರಿವಿಸನ್ ಮಾಡ್ದಂಗೂ ಕೂಡ ಆಗುತ್ತೆ. ಹಾಗಾಗಿ ಈ ಟೈಮಲ್ಲಿ ನಾವು ಕ್ವಶನ್ ಪೇಪರ್ಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅದರಲ್ಲಿರೋವಂಥ 4 ಆಪ್ಷನ್ಸ್ಗೂ ನಾವು ಆನ್ಸರ್ನ ಹುಡುಕ್ತಾ ಹೋದ್ವಿ ಅಂದರೆ ನಾವೆಲ್ಲೂ ಕೂಡ ಮಿಸ್ ಆಗೋಕ್ಕೆ ಚಾನ್ಸೇ ಇರಲ್ಲ. ಮತ್ತು ಸ್ಟಡಿನೂ ಕೂಡ ನಮಗೆ ಕಂಟಿನ್ಯೂ ಆಗ್ತಾ ಇರುತ್ತೆ, ಚೆನ್ನಾಗೂ ಕೂಡ ನಡೀತಾ ಇರುತ್ತೆ, ಮತ್ತು ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಕೂಡ ಬರುತ್ತೆ. ಸೊ ಕ್ವಶನ್ ಪೇಪರ್ ಬಿಡಿಸೋದಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿ ಸಲಕ್ಕಿಂತ ಈ ಸಲ CET ತುಂಬ ಟಫ್ ಇರುತ್ತೆ ಅನ್ಕೋತೀನಿ. ಯಾಕಂದರೆ ತುಂಬ ಜನ TET ಎಲಿಜಿಬಲ್ ಆಗಿದ್ದೀರಾ. ಅದ್ರ ಜೊತೆಗೆ CET ಪೋಸ್ಟ್ ಕೂಡ ತುಂಬ ಕಡಿಮೆ ಇದ್ದಾವೆ. ನಾವು ಕಾಂಪಿಟೇಷನ್ಗೆ ಇಳಿಬೇಕಂದ್ರೆ ಚೆನ್ನಾಗಿ ಓದಿರಬೇಕಾಗುತ್ತೆ. ಎಲ್ಲ ಸಬ್ಜೆಕ್ಟಲ್ಲೂ ಬರೀ ಓನ್ಲಿ ಆಪ್ಷನಲ್ ಆಗಿ ಒಂದು ಸಬ್ಜೆಕ್ಟಲ್ಲಿ ನಾವು ಚೆನ್ನಾಗಿ ಓದಿದ್ವಿ ಅಂದರೆ ಇನ್ನೆಲ್ಲ ಸಬ್ಜೆಕ್ಟು ನಮಗೆ ಕೈ ಕೊಟ್ಬಿಡ್ತವೆ. ಹಾಗಾಗಿ ಸ್ಕೋರು ಕೂಡ ಕಡಿಮೆ ಆಗುತ್ತೆ. ನಮಗೆ ಇಟ್ಟಿರುವಂತಹ ಎಲ್ಲ ಸಬ್ಜೆಕ್ಟು, ಎಲ್ಲ ಸಿಲೆಬಸ್ನ ನಾವು ಚೆನ್ನಾಗಿ ಓದ್ಕೊಂಡು ಬರೆದಾಗ ಮಾತ್ರ ನಮಗೆ ಯಶಸ್ಸು ಸಾಧ್ಯ ಆಗೋದು. ನನಗನ್ಸಿದ ಮಟ್ಟಿಗೆ ಇತ್ತೀಚೆಗೆ ನೋಡ್ತಾ ಇರೋದ್ರಾಗಿ ತುಂಬ ಜನ ಡಿಮೋಟಿವೇಟ್ ಆಗಿ ತುಂಬ ನೆಗ್ಲೆಕ್ಟು ಕೂಡ ಮಾಡ್ತಾ ಇದ್ದೀರಾ ಅನ್ಕೋತೀನಿ. ಖಂಡಿತ ಯಾರು ಕೂಡ ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಏಕೆಂದರೆ ಇವಾಗ ಕಾಂಪಿಟೇಟಿವ್ ವರ್ಲ್ಡ್ ಇರೋದ್ರಿಂದ ನಾವು ಆಳವಾಗಿ ಅಧ್ಯಯನವನ್ನು ಮಾಡಿಬಿಟ್ಟು ನಾವು ಪ್ರಿಪೇರ್ ಆಗಬೇಕಾಗಿರುತ್ತೆ. ಏಕೆಂದರೆ ಒಂದು ಪೋಸ್ಟಿಗೆ ಸಾವಿರಾರು ಜನಗಳು ಹೊಡೆದಾಡ್ತಾ ಇರ್ತಾರೆ. ಸೊ ಅದರಲ್ಲಿ ನಾವು ಒಬ್ಬರು ಆಗಬೇಕಂದ್ರೆ ಖಂಡಿತ ಅಷ್ಟು ಸುಲಭದ ಮಾತೇನಿಲ್ಲ. ಮೊದಲೆಲ್ಲ ಟೀಚರ್ ಪೋಸ್ಟು ಅಟೆಂಡ್ ಮಾಡಿಬಿಟ್ಟು ಮತ್ತು ರೈಟಿಂಗ್ ಪೇಪರ್ ಎಲಿಜಿಬಲ್ ಆಗಿರೋರು ಅಷ್ಟೆಲ್ಲರೂ ಕೂಡ ಮೊದಲು ಜಾಬ್ ತಗೊಂಡಿದ್ದಾರೆ. ಬಟ್ ಇವಾಗ ಹಂಗಾಗಲ್ಲ, ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ಎಲಿಜಿಬಲ್ ಆಗ್ತಾರೆ, ಮತ್ತು ಎಲ್ಲರೂ ಕೂಡ ಸ್ಕೋರ್ ಚೆನ್ನಾಗಿ ಮಾಡ್ತಾರೆ. ಅದರಲ್ಲಿ ನಾವು ಕೂಡ ಒಂದು ಪೋಸ್ಟನ್ನ ಗಿಟ್ಟಿಸ್ಕೋಬೇಕಂದ್ರೆ ಅಷ್ಟು ಸುಲಭ ಆಗಲ್ಲ. ಸೊ ಓದಲೇಬೇಕಾಗುತ್ತೆ. ಇವಾಗ ಸೈಕಾಲಜಿನೂ ಕೂಡ ಅಷ್ಟೇ, ನಾವು ಎಷ್ಟೇ ಚೆನ್ನಾಗಿ ಓದಿರ್ತೀವಿ ಅಂದ್ರೂ ಅಲ್ಲಿ ನಮಗೆ ಮಿಸ್ ಆಗಿಬಿಡ್ತವೆ. ಅಷ್ಟಕ್ಕೆ ಅಪ್ಲೈಡು ಕೂಡ ಕೇಳ್ತಾ ಇರ್ತಾರಲ್ವ, ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ. ಕ್ವಶನ್ ಪೇಪರ್ನ ರಿವಿಸನ್ ಕೂಡ ಮಾಡ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ GK ಪೇಪರು ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅದನ್ನು ಕೂಡ ನಾವು ಚೆನ್ನಾಗಿ ಸಿಲೆಬಸ್ನ ಕವರ್ ಮಾಡಿಬಿಟ್ಟು ಅದರಲ್ಲೂ ಕೂಡ ಚೆನ್ನಾಗಿ ಸ್ಕೋರ್ ಆಯಿತು ಅಂದರೆ ಟೋಟಲ್ ಎಲ್ಲ ಸಬ್ಜೆಕ್ಟಲ್ಲೂ ಎಲ್ಲ ಪೇಪರಲ್ಲೂ ನಮಗೆ ಸ್ಕೋರ್ ಚೆನ್ನಾಗಾದಾಗ ಮಾತ್ರ ನಮಗೆ ರ್ಯಾಂಕಿಂಗ್ ಚೆನ್ನಾಗಿ ಬರುತ್ತೆ. ಸೊ
ನಾವು ಹೋದ ಸಲ ನೋಡಿದಾಗೆ ಎಷ್ಟೋ ಜನ ಲಾಸ್ಟಿಗೆ ಬಂದುಬಿಟ್ಟು ಮತ್ತು ಲೀಸ್ಟಿಂದ ಹೊರಗೆ ಉಳ್ದಿರೋರು ಇದ್ದಾರೆ, ಎಲಿಜಿಬಲ್ಲು ಕೂಡ ಆಗಿದ್ದಾರೆ, ಸ್ಕೋರು ಆಗಿದೆ, ಸಮಥಿಂಗಲ್ಲಿ ನಂದು ಆಗಲಿಲ್ಲ ಲೀಸ್ಟು ಅಂತ ಹೇಳ್ತಾರೆ. ಅವ್ರನ್ನೆಲ್ಲ ನೋಡಿದಾದ್ಮೇಲೆ ನಾವು ಮತ್ತೆ ಸಫರ್ ಪಡೋದು ಬೇಡ, ನಮ್ಮ ಮತ್ತೆ 5-6 ವರ್ಷ ನಾವು ಕಾಯಬೇಕಾಗುತ್ತೆ ಮತ್ತೆ CET ಕಾಲ್ ಮಾಡಬೇಕಂದ್ರೆ. ನಾವು ಬಂದಿರೋ ಅವಕಾಶನ ಮಿಸ್ ಮಾಡ್ಕೊಂಡಂಗೆ ಚೆನ್ನಾಗಿ ಅಭ್ಯಾಸನ ಮಾಡಿಬಿಟ್ಟು ಎಕ್ಸಾಮ್ನ ಬರೀಬೇಕಾಗುತ್ತೆ. ಸೊ ಇಷ್ಟ ಆಯಿತು. ಹಾಗೆ ಕನ್ನಡ ಪೇಪರ್ ಬಗ್ಗೆ ಹೇಳ್ಬೇಕಂದ್ರೆ ಕನ್ನಡ ಪೇಪರು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ನಮ್ಗೆ ಗೊತ್ತಿದೆ ಬಿಡು, ಲ್ಯಾಂಗ್ವೇಜ್ ಬರಿಬೋದು ಅಂತ ನಾವು ಮತ್ತೆ ನೆಗ್ಲೆಕ್ಟ್ ಮಾಡಿಬಿಟ್ಟು ಅದನ್ನು ಟಚ್ ಮಾಡ್ದಂಗೆ ನಾವು ಕೂತ್ವಿ ಅಂದರೆ ಅದರಲ್ಲಿ ಸ್ಕೋರ್ ಡೌನ್ ಆಗಿಬಿಡುತ್ತೆ. ಸೊ ಅದನ್ನು ಕೂಡ ಚೆನ್ನಾಗಿ ನಾವು ಓದ್ಕೋಬೇಕು. ಇವಾಗಂತೂ ಎಲ್ಲ ಅಪ್ಡೇಟೇ ಕೇಳ್ತಾರೆ. ಮೊದಲಂತೂ ಗೊತ್ತಿರೋವೇ ಬಂದಿರೋವು, ಬುಕ್ಸಲ್ಲಿರೋವೇ ಬಂದಿರೋರು, ಬಟ್ ಇವಾಗ ಎಲ್ಲೆಲ್ಲಿ ಕೇಳ್ತಾರೆ ಅಂತ ಹೇಳೋಕ್ಕೆ ಆಗಲ್ಲ. ಕನ್ನಡನೂ ಕೂಡ ಅದರಲ್ಲಿ ತತ್ಸಮ ತದ್ಭವಗಳು ಸಂಧಿ ಸಮಾಸಗಳು ಎಲ್ಲ ಬರೋದ್ರಿಂದ ಅದನ್ನು ಕೂಡ ನಾವು ಚೆನ್ನಾಗಿ ರೈಟಿಂಗು ಕೂಡ ಪ್ರಾಕ್ಟೀಸ್ ಮಾಡಬೇಕು. ಲೆಟರ್ ರೈಟಿಂಗು, ಪ್ರಬಂಧ ಎಲ್ಲ ಬರುತ್ತಲ್ವ, ಅದನ್ನು ಕೂಡ ನಾವು ಚೆನ್ನಾಗಿ ಸ್ಟಡಿನ ಮಾಡ್ಕೋಬೇಕಾಗುತ್ತೆ. ಅದರಲ್ಲೂ ಕೂಡ ಸ್ಕೋರ್ ಚೆನ್ನಾಗಾಯ್ತು ಅಂದರೆ ನಮಗೆ ಸ್ಕೋರಿಂಗ್ ಆ್ಯಡ್ ಆಗುತ್ತೆ ಮತ್ತು ಹೈನು ಕೂಡ ಆಗುತ್ತೆ. ಹೀಗೆ ನಾವು ಗೊತ್ತಿರೋ ಪೇಪರ್ನ ನೆಗ್ಲೆಕ್ಟ್ ಮಾಡ್ದಂಗೆ ಗೊತ್ತಿರೋ ಪೇಪರು ಆ ಪೇಪರಲ್ಲೇ ನಾವು ಸ್ಕೋರ್ ಮಾಡಿದ್ವಿ ಅಂದರೆ ರ್ಯಾಂಕಿಂಗ್ ಕೂಡ ಚೆನ್ನಾಗಿ ಬರುತ್ತೆ. ಹಂಗಾಗಿ ಯಾವುದೇ ಸಬ್ಜೆಕ್ಟನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಲೇಬಾರ್ದು. ಯಾವುದೋ ಒಂದು ಸಬ್ಜೆಕ್ಟು ನಮಗೆ ಲಾಸ್ಟಲ್ಲಿ ಕೈ ಹಿಡಿದು ಬಿಡುತ್ತೆ, ಅದು ಒಂದು. ಮತ್ತು ನನಗೆ ಅನ್ಸಿದ ಮಟ್ಟಿಗೆ 100% ಫಸ್ಟು TET ಕಾಲ್ ಮಾಡ್ತಾರೆ, ಅದಾದಮೇಲೆ ಮತ್ತೆ CET ಕೊಡ್ತಾರೆ. ಯಾಕಂದರೆ TET ಮತ್ತು ಎಲಿಜಿಬಲ್ ಆಗದೇ ಇರೋರು ಮತ್ತು ಇವಾಗ B.Ed ಔಟ್ಪುಟ್ ಆಗಿರೋರು ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಮತ್ತು TET ಕೊಡ್ತಾರೆ. ಅವರೆಲ್ಲ ಫ್ರೆಶರ್ಸ್ ಇರೋದ್ರಿಂದ ಅವರಿಗೆ ತುಂಬ ಚೆನ್ನಾಗಿ ಸ್ಕೋರ್ ಆಗಿಬಿಡುತ್ತೆ. ಬಟ್ ಬ್ಯಾಕ್ ಆಗಿರೋದ್ರಿಂದ ಸ್ವಲ್ಪ ನಮಗೆ ಅಪ್ಡೇಟ್ ಇರಲ್ಲಲ್ಲ, ಹಂಗಾಗಿ ನಾವು ಆಲ್ರೆಡಿ ಎಲಿಜಿಬಲ್ ಆಗಿರೋರೆಲ್ಲ ಚೆನ್ನಾಗಿ ಮತ್ತೆ ಸ್ಕೋರ್ ಮಾಡ್ಕೊಂಡು, ಎಲಿಜಿಬಲ್ ಆಗಿಲ್ಲ ಅಂದರೆ TET ಮತ್ತು ಎಲಿಜಿಬಲ್ ಕೂಡ ಮಾಡ್ಕೊಳ್ಳೋ ಅವಶ್ಯಕತೆ ಇರುತ್ತೆ. ಹಂಗಾಗಿ TET ಕಾಲ್ ಮಾಡಿದ ತಕ್ಷಣ ನಾವು ಅದಕ್ಕೆ ಚೆನ್ನಾಗಿ ಪ್ರಿಪೇರ್ ಆಗಿಬಿಟ್ಟು TETನೂ ಕೂಡ ಚೆನ್ನಾಗಿ ಬರೆದ್ವಿ ಅಂದರೆ CETಗೆ ಮತ್ತೆ ಅನುಕೂಲ ಆಗುತ್ತೆ. ಹೀಗೆ ನಮಗೆ ಯಾವುದೇ ಒಂದು ಪ್ರೋಸೆಸ್ನ ನಡೀತಾ ಇರಬೇಕು ಸರ್ಕಾರದಲ್ಲಿ, ಹಂಗಾದ್ರೆ ನಾವು ಕೂಡ ಅಪ್ಡೇಟ್ ಆಗಿರ್ತೀವಿ. ಹೀಗೆ ನಾಳೆ ನಾಡಿದ್ದು ಕಾಲ್ ಮಾಡ್ತೀವಿ ಅಂತ ಹೇಳ್ತಾ ಹೋದಾಗ ನಮಗೂ ಕೂಡ ಒಂಥರ ಬೇಸರ ಆಗಿಬಿಡುತ್ತೆ. ಬರೀ ಓದೋದೇ ಅಷ್ಟೇ ಇರಲ್ಲ, ಎಲ್ಲದನ್ನು ಕೂಡ ಮಾಡ್ಕೊಂಡು ಓದ್ಕೋಬೇಕಲ್ವ. ಎಷ್ಟೋ ಜನ ಪಾಪ PGಗೆಲ್ಲ ಫೀಸ್ ಕಟ್ಬಿಟ್ಟು ಓದ್ತಾ ಇದ್ದಾರೆ, ಲೈಬ್ರರಿಗೆಲ್ಲ ಹೋಗ್ತಾ ಇದ್ದಾರೆ. ಬೆಳಗ್ಗೆ ಹೋದರೆ ಸಂಜೆ ತನಕ ಎಲ್ಲ ಫ್ಯಾಮಿಲಿನೆಲ್ಲ ಬಿಟ್ಬಿಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಅಭ್ಯಾಸನ ಮಾಡ್ತಾ ಇರ್ತಾರೆ. ಹಾಗೆ ಮತ್ತು ಎಷ್ಟೋ ಜನ ಜಾಬ್ನ ಕ್ವಿಟ್ ಮಾಡಿ ಬಂದು ಓದ್ತಾ ಇದ್ದಾರೆ. ಗೆಸ್ಟ್ ಟೀಚರಾಗಿ ಹೋಗ್ಬೇಕು ಅನ್ನೋರು ಹೋಗ್ದಂಗೆ ಮನೇಲಿ ಉಳ್ಕೊಂಡು ಓದ್ತಾ ಇದ್ದಾರೆ. ನೋಡಿ, ಇಂಥ ಜನ ನಮ್ಮ ಮಧ್ಯೆ ಇರೋದ್ರಿಂದ, ಇಷ್ಟೆಲ್ಲ ಅಭ್ಯಾಸ ಮಾಡ್ತಾ ಇರೋದ್ರಿಂದ ನಾವು ಕೂಡ ಅವ್ರಿಗಿಂತ ಚೆನ್ನಾಗಿ ಅಭ್ಯಾಸನ ಮಾಡಿದಾಗ ಮಾತ್ರ ನಮ್ಮದು ಕೂಡ ಲೀಸ್ಟಲ್ಲಿ ಬರೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಅವರೆಲ್ಲ ಓದ್ತಾನೇ ಇರ್ತಾರೆ, ಮುಂದಕ್ಕೆ ಹೋಗ್ತಾನೇ ಇರ್ತಾರೆ. ನಾವು ಮಾಡಲ್ಲ ಬಿಡು, ನಾಳೆ ಮಾಡ್ತಾರೆ ಬಿಡು, ಈ ಸಬ್ಜೆಕ್ಟ್ ಅಂತೂ ಕರೆಯೋದೇ ಇಲ್ಲ ಬಿಡು, ಇವಾಗ TET ಕಾಲ್ ಮಾಡೋದೇ ಇಲ್ಲ ಬಿಡು, ಈ ಥರ ನಾವು ನಮಗೆ ನಾವೇ ಅಂದ್ಕೊಂಡಾಗ ನಮಗೆ ಯಾವತ್ತೂ ಕೂಡ ಯಶಸ್ಸು ಸಿಗೋದೇ ಇಲ್ಲ. ಸೊ ಹಂಗಾಗಿ ನಾವು ಅಪ್ಡೇಟ್ ಆಗಿರಬೇಕಾಗುತ್ತೆ. ಎಷ್ಟು ಓದ್ತೀವೋ, ನಾವು ಎಷ್ಟು ರಿವಿಷನ್ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನಾವು ಎಕ್ಸಾಮ್ನ ಬರೆಯೋಕ್ಕಾಗುತ್ತೆ. ಕೇವಲ 3 ತಿಂಗಳಲ್ಲಿ, ಕೇವಲ 6 ತಿಂಗಳಲ್ಲಿ ನಾವು ಯಾವುದೇ ಒಂದು ಎಕ್ಸಾಮ್ನ ಬರೆದ್ಬಿಟ್ಟು ಈ ಒಂದು ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಾವು ಎಕ್ಸಾಮ್ನ ಯಶಸ್ಸಾಗ್ತೀವಿ ಅನ್ನೋದು ನಮ್ಮ ಕನಸಲ್ಲೇ ಇರುತ್ತೆ. ಇವಾಗಂತೂ ಯಾರೂ ದಡ್ರಲ್ಲ, ಎಲ್ಲರೂ ಕೂಡ ಬುದ್ಧಿವಂತರೇ ಇರ್ತಾರೆ. ಮತ್ತು ಅವರಿಗೆ ಈ ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಯಾವ ಥರ ಕಾಂಪೀಟ್ ಮಾಡಬೇಕು, ನಾವು ಯಾವ ದಾರಿಯಲ್ಲಿ ಹೋದರೆ ನಮಗೆ ಯಶಸ್ಸು ಸಾಧ್ಯ ಆಗುತ್ತೆ, ನಾವು ಎಷ್ಟು ಗಂಟೆ ದಿನದಲ್ಲಿ ಓದಬೇಕು, ಹೇಗೆ ಓದಬೇಕು ಅಂತ ಹಿಂಗೆ ನೂರಾರು ಅವರು ಕೂಡ ಕೆಲವೊಂದು ಟೈಮ್ ಟೇಬಲ್ಗಳನ್ನ ಹಾಕ್ಕೊಂಡು ಓದ್ತಾ ಇರ್ತಾರೆ. ಹಂಗಾಗಿ ನಾವು ಅವ್ರ ಮುಂದೆ ನಾವು ಯಶಸ್ಸಾಗಬೇಕಂದ್ರೆ ಚೆನ್ನಾಗಿ ಪ್ರಯತ್ನನ ಪಡಬೇಕಾಗುತ್ತೆ. ಇವಾಗಂತೂ ಕಾಲ್ ಮಾಡಲಿ ಅಂತ ತುಂಬ ಹೋರಾಟಗಳೇ ನಡೀತಾ ಇದ್ದಾವೆ. ಸೊ ಹಂಗಾಗಿ ಈಗಂತೂ ಏನೋ ಒಂದು ನೆವ ಹೇಳಿ ಸುಮ್ಮನಾಗ್ಬಿಡ್ತಾರೆ. ಇವಾಗ ಸೆನ್ಸಸ್ ಇದೆ ಮತ್ತು ಎಲೆಕ್ಷನ್ ಬೇರೆ ಇದೆ, ಈ ಥರ ಒಂದು ನೆಪಗಳನ್ನ ಹೇಳುತ್ತೆ ಸರ್ಕಾರ. ಬಟ್ ಇವು ಎಲ್ಲ ಮುಗಿದಾದ್ಮೇಲಂತೂ ಕಾಲ್ ಮಾಡಲೇಬೇಕಲ್ವ. ಅವಾಗಂತೂ ವಿಧಿ ಇಲ್ಲ, ಆವಾಗ ಆಪ್ಷನ್ಸೇ ಇಲ್ಲ ಅವ್ರಿಗೆ ಹೇಳೋಕ್ಕೆ. ಈಗಂತೂ ನೋಟಿಫಿಕೇಷನ್ ಎಲ್ಲ ರೆಡಿ ಇಟ್ಕೊಂಡಿದ್ದೀವಿ ಅಂತಾರಲ್ವ. ಈಗ 1 ತಿಂಗಳಲ್ಲ 2 ತಿಂಗಳು ಗ್ಯಾಪ್ ಮಾಡ್ಕೊಂಡ್ರು ಕೂಡ ಎಲೆಕ್ಷನ್ ಆದಮೇಲೆ ನಮಗೆ ಎಕ್ಸಾಮ್ ಕಾಲ್ ಮಾಡಲೇಬೇಕಾಗುತ್ತೆ. ಇಲ್ಲಾಂದರೆ ಈ ಹೋರಾಟಗಾರರಂತ ಅವ್ರನ್ನ ಸುಮ್ಮನೆ ಅಂತೂ ಬಿಡಲ್ಲ, ರಕ್ತದ ಓಕುಳಿನೇ ನಡಿಬೋದು ಅಂತ ಅನಿಸ್ಬಿಡುತ್ತೆ ಆವಾಗ. ಹಂಗಾಗಿ ನಾವು ಕೂಡ ಎಚ್ಚೆತ್ಕೊಂಡು ಚೆನ್ನಾಗಿ ಓದ್ಕೋಬೇಕಾಗುತ್ತೆ. ಈಗ ಯುವ ಜನತೆ ಎದ್ದು ನಿಂತು ಅಂದರೆ ಸರ್ಕಾರ ಯಾವತ್ತೂ ಕೂಡ ಉಳಿಯಲ್ಲ. ಅವ್ರ ಮುಂದೆ ಅವರು
ದಿನ ಒಂದೊಂದು ಕಥೆನ ಹೇಳ್ಕೊಳ್ತಾ ಹೋದರೆ ಯಾರೂ ಕೂಡ ಅವ್ರ ಕಥೆನ ನಂಬಕ್ಕೆ ತಯಾರಿರಲ್ಲ. ಎಲ್ಲ ಹೋರಾಟಗಾರರು ಕೂಡ ನಮಗೆ ಒಂದಿನ ಅಲ್ಲ ಒಂದಿನ ನ್ಯಾಯನ ಒದಗಿಸ್ತಾರೆ. ನಾವು ಕೂಡ ಅದಕ್ಕೆ ಸರಿಯಾಗಿ ಅವಕಾಶನ ಬಳಸ್ಕೊಂಡು ಚೆನ್ನಾಗಿ ಸತತ ಪ್ರಯತ್ನವನ್ನು ಮಾಡ್ಕೋಬೇಕಾಗುತ್ತೆ. ಸೊ ಇಷ್ಟನ್ನು ನಾನು ನಿಮಗೆ ಮೋಟಿವೇಟ್ ಆಗಿ ಹೇಳ್ತಾ ಇದ್ದೀನಿ. ಯಾರು ಕೂಡ ಇದನ್ನು ನೆನಪಲ್ಲೇ ಇಟ್ಕೊಂಡಿರ್ಬೇಕಾಗುತ್ತೆ, ಮರೆಯೋಕ್ಕೆ ಹೋಗಲೇಬೇಡ್ರಿ. ಯಾಕಂದರೆ ಇದು ಯಾವತ್ತೂ ಕೂಡ ಸತ್ಯ ಆಗಿರುತ್ತೆ. ನಾನು ಹೇಳಿರೋ ಮಾತು ನಿಜವಾಗ್ಲೂ ಈ ಹೋರಾಟಗಾರರು ಅವರನ್ನು ಸುಮ್ಮನೆ ಬಿಡಲ್ಲ. ಅವರಿಂದ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಎಕ್ಸಾಮ್ ಕಾಲ್ ಮಾಡೇ ಮಾಡ್ತಾರೆ. ಇಷ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಖಂಡಿತ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಮೋಟಿವೇಟ್ ಆಗಿ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಅಂತ ಹೇಳ್ತಾ, ಎಲ್ಲರೂ ಹೇಗೆ ಓದ್ತಾ ಇದ್ದೀರಾ, ಯಾವ್ಯಾವ ಸಬ್ಜೆಕ್ಟ್ ನಿಮಗೆ ಟಫ್ ಅನ್ನಿಸ್ತಾ ಇದೆ, ಹಾಗೆ ಈ ಥರ ಏನಾದರೂ ನಿಮಗೆ ಶೇರ್ ಮಾಡ್ಕೋಬೇಕಂದ್ರೆ ನನ್ನ ವಿಡಿಯೋದಲ್ಲಿ ಕೆಳಗಡೆ ಕಮೆಂಟ್ ಮಾಡಿ. ಮತ್ತು ನಿಮ್ಮ ಕಮೆಂಟ್ ಕೂಡ ಬೇರೆಯವರು ಕೂಡ ಇನ್ಸ್ಪಿರೇಷನ್ ಆಗ್ತವೆ, ಮೋಟಿವೇಟ್ ಕೂಡ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಮತ್ತೆ ಇದೇ ಥರ ಮೋಟಿವೇಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.